ಸಂಗಮ ದೇವ ತಿಳ್ಕೊಂಡು ಈ ಮಾತನ್ನ ಯಾರು ಹೇಳ್ತಾರವ? ಹಣ್ಣಾನೆ ಹೇಳ್ಯಾರ. ಹೇಳಾರವ ಇದೇ ಮಾತು ಯಾಕೆ ಹೇಳ್ತಾರ ಅವರು? ಇದೇ ಮಾತು ಯಾಕೆ ಹೇಳ್ಯಾರ ತಮ್ಮ? ಉಳ್ಳವರು ಗುಡಿ ಗುಂಡಾರ ಮಸೀದಿ ಮಂದಿರ ಕಟ್ಟುತ್ತಾರ. ಕಟ್ತಾರವ, ರಾಕಿದವ್ರು ಕಟ್ತಾರ. ಭಗವಂತ ಭಗವಂತ ಆದ್ರ ನನ್ನ ಕಡೆಯವ್ ಎಲ್ಲ ಕಟ್ಟಲಕ್ಕ ಸಾಧ್ಯ ಇಲ್ಲ. ನಾ ಭಕ್ತಿ ಒಳಗ ಬಹಳ ಬಡವದೀನಿ, ಬಹಳ ಬಡ ಮನುಷ್ಯ ಅದನಿಪ್ಪ. ನನ್ನ ಕಾಲ ಒಯ್ದು ಕಂಬ ಮಾಡ್ಕೋ, ದೇಹ ಒಯ್ದು ದೇಗುಲ ಮಾಡ್ಕೋ, ನನ್ನ ಶಿರ ಒಯ್ದು ನಿನ್ನ ಕಳಸ ಮಾಡ್ಕೋ ತಿಳ್ಕೊಂಡು ಯಾರು ಹೇಳವ ಮಾತಾ? 12ನೇ ಶತಮಾನದೊಳಗ ಅಣ್ಣ ಬಸವಣ್ಣವರು ಗುರುವಿಗೆ ಸಾರಿ ಸಾರಿ ಮಾತು ಹೇಳ್ಯಾರ. ಹೇಳ್ಯಾರು. ಇರ್ಲಿ ಇವತ್ತ ಅಂತ ಗುರುವಿನ ಮಾತಿನ ಮೇಲೆ ವಿಶ್ವಾಸನ ಇಟ್ಟುಕೊಂಡು ನಾವು ನೀವೆಲ್ಲರೂ ನಡಿಬೇಕಾಗ್ಯದ. ಹೌದೌದು. ಈಗಾಗಲೇ ಸರ್ಜೋಡಿ ಕಲಾವಿದರು ಏನ್ ಮಾತಾಡ್ಯಾರ, ನಾವೇನ್ ಮಾತಾಡ್ಲಕತ್ತಿದೀವಿ. ನಾವೇನ್ ಹಾಡ್ಲಕತ್ತೀವಿ, ಅವ್ರೇನ್ ಹಾಡ್ಲಕತ್ಯಾರು ಹೇಳ್ಯಾರ. ಏನ್ ಹೇಳ್ತಾರವ? ಜಿಲ್ಲಾಗಳು ಒಂದೇ ಅದಾವ ಕರೆ, ಇಲ್ಲಿ ಕೂತ್ ಜಗಳ ಹಚ್ಚು ಮಂದಿ ಬೇರೆ ಐತೆ ಅಂದಾರ ಅವರು. ಊರುಗಳು ಬೇರೆ ಬೇರೆ ಅದಾವು. ಊರುಗಳು ಬೇರೆ ಬೇರೆ ಇರಲ್ಲ ಕರೆ, ಅದಕ್ಕ ಊರುಗಳು ಬೇರೆ ಬೇರೆ ಅದಾವು. ನಾವೆಲ್ಲಾರು ಒಂದೇ ಹಂಗದೇವ್ ಅನ್ನೋದನ್ನ ಒಂದೇ ಮಾತನಾಗ ಹೇಳ್ತೀನಿ ಗುರು. ಹೇಳ್ಬಿಡ್ರಿ ಅವ್ರಿಗೆ ಕೇಳು. ಒಂದೇ ನಾಡಿ ನವರಣ್ಣ, ಒಂದೇ ಬಳ್ಳಿಯ ಕುಡಿಯಣ್ಣ, ಒಂದೇ ನಾಡಿ ನವರಣ್ಣ, ಒಂದೇ ಬಳ್ಳಿಯ ಕುಡಿಯಣ್ಣ, ಚಂದಾಗೆ ಇರುವನು ನಮ್ಮಲ್ಲ, ಅಂದರ ಬರುದಿಲ್ಲ ಪಕ್ಕದನ, ಭಕ್ತಿ ಮಾಡರಿ ಅನ್ನೋದಿನ ಮುಕ್ತಿ ಸಿಗಬಹುದು ಒಂದು ದಿನ. ಭಕ್ತಿ ಮಾಡರಿ ಅನ್ನೋದಿನ ಮುಕ್ತಿ ಸಿಗಬಹುದು ಒಂದು ದಿನ. ಇಲ್ಲಿ ಬಟ್ಟೆ ಒಂದಾದ, ಎಲ್ಲ ಒಂದಾದೋ ಯಪ್ಪ ಗುರುವೇ. ನಾವು ಬಳ್ಳಿಗಳು ಅಷ್ಟೇ ಅದೇವಿ. ಹೌದಿಲ್ಲ? ಹೌದು. ಊರುಗಳು ಬ್ಯಾರೆ ಬೇರೆ ಇರಬಹುದು ಕರೆ, ಇರಬಾರ್ದು. ಆದ್ರ ಬಡ್ಡಿ ಒಂದೇ ಅದ. ಒಂದಾದ. ಇರ್ಲಿ. ಸರ್ಜೋಡಿ ಕಲಾವಿದರ ವಿಷಯಗಳನ್ನ ಕೇಳ್ಯಾರು. ಆ ವಿಷಯದ ಕಡೆ ಹೋಗೋಕ್ಕಿಂತ ಮುಂಚಿತವಾಗಿ ಯಾನ್ ಮಾಡ್ಬೇಕಂತ ಮಾಡಿರಿ? ನನ್ನಪ್ಪ ಅಮೋಕ್ಷತೆ ಹೆಂಗ ಗುರುವಿಗೆ ದುಡ್ಕೊಂಡ ಅನ್ನೋದೊಂದು 4 ಮಾತಿನೊಳಗೆ ಹೇಳೋದದ ಇವ ಹೇಳಿ ಮತ್ತ ಸರ್ಜೋಡಿ ಕಲಾವಿದರ ಕಡೆ ಹೋಗೋದದ. ಕೈಲಾಸದೊಳಗ ಅಮೋಕ್ಷದ ತ್ರಿಕಾಲ ಜ್ಞಾನಿ ಅಮೋಕ್ಷದ ಕೈಲಾಸದೊಳಗ ಏನ್ ಮಾಡ್ತಿದ್ದೇವ? ಶಿವನ ಗದ್ದಿಗೆ ಮ್ಯಾಲೆ ಜನಿಸಿ ಬಂದ ಪಾರ್ವತ ದೇವಿ ಎದೆ ಹಾಲ ಕುಡಿಸಿ ಬಟ್ಟದ ಮಗನ ಬೆಟ್ಟ ಮಾಡಿ ಹಳ್ಳಿಲೆ ಹಾಲು ಹಾಕಿ ಬಳ್ಳಿಲೆ ಬೆಣ್ಣೆ ತಿನಿಸಿ ಸಣ್ಣ ಇದ್ದು ಮಗನ ಪ್ರಾಯಕ್ಕ ತಂದು ಮಗನಿಗೆ ಒಂದು ಪ್ರಶ್ನೆ ಮಾಡ್ತಾಳ. ಯಾರು ಕೇಳ್ತಾಳವ ತಾಯಿ ಪ್ರಶ್ನೆ? ಮಗು ಅಮೋಕ್ಷದ ಅಪ್ಪ ಮೋಕ್ಷಿದ್ದ ಜಗತ್ತದೊಳಗ ನಿನಗ ನಾ ಶ್ರೇಷ್ಠ ದಿನೋ, ನಿನ್ನ ತಂದೆ ಶ್ರೇಷ್ಠ ಅದನೋ ಅಮೋಕ್ಷಿದ್ದ ಅಂತ ಮಗನಿಗೆ ಪ್ರಶ್ನೆ ಮಾಡ್ತಾಳ. ಕೇಳ್ತಾಳವ ತಾಯಿ. ಅವಾಗ ಅಮೋಕ್ಷದ ಹೇಳ್ತಾನ ವಿನಯ ಭಾವದಿಂದ. ಯಾನ್ ಹೇಳ್ತಾರವ ಅಮೋಕ್ಷಿದ್ದ? ಯಾವ ತಾಯಿ ಜಗತ್ತದೊಳಗ ಹರ ಮುಣದ್ರ ಗುರು ಕಾಯ್ತಾನ. ಗುರುನೇ ಮುಣಿದಪ್ಪ ಅಂತಂದ್ರ ಗುರುನೇ ಮುಣದನಪ್ಪ ಧರಣಿ ಮೇಲೆ ಕಾಯವ್ರ ಯಾರಲ್ಲ, ಅದಕ್ಕೆ ನನ್ನ ತಂದೆ ಹಚ್ಚಂದ. ಅಂದ ಕಾಲಕ್ಕೆ ಏನಾಯ್ತವ? ನನ್ನ ಗುರು ನನ್ನ ತಂದೆ ಹಚ್ಚಂದ. ತಾಯಿಗೆ ತುಂಬದಂಗಾಯ್ತು. ಬಟ್ಟೆ ತಂದು ಬೆಟ್ಟ ಮಾಡೀನಿ. ಮಗನ ಭಕ್ತಿ ಪರೀಕ್ಷೆ ಮಾಡ್ಬೇಕ ತಿಳ್ಕೊಂಡು ಪಾರ್ವತ ದೇವಿ ಕರೆದು ಮಗನಿಗೆ ಮತ್ತೊಂದು ಮಾತು ಹೇಳ್ತಾಳ. ಯಾರು ಕೇಳ್ತಾಳವ ಮಾತ? ಎಲ್ಲೋ ಮೋಕ್ಷದ ಅಪ್ಪ ಮೋಕ್ಷಿದ್ದ ನಿನ್ನ ಗುರು ನಿನ್ನ ತಂದೆ ಹಚ್ಚಿನಾವಿದ್ನಂದ್ರ ಉಳ್ಳ ಮುಟ್ಲಾರ್ದು ಹೂವ ತಗೊಂಡು ಕಪ್ಪಿ ಮುಟ್ಲ ಸೀತಾ ತಗೊಂಡು ಗುರುವಿನ ವಿಷಯ ಮಾಡೋ ಮೋಕ್ಷದ ಅಂತ ಹೇಳಿ ಅಂದ ಕಾಲಕ್ಕೆ ಏನಾಯ್ತವ? ಕುಲು ನಕ್ಕೋತ ಅಮೋಕ್ಷದ ಮಾತು ಹೇಳ್ತಾನ. ಯಾನ್ ಹೇಳ್ತಾರವ ಅಪ್ಪ ಮೋಕ್ಷಿದ್ದ? ಯಾವ ತಾಯಿ ಜಗತ್ತದೊಳಗ ನಿನ್ನ ಆಶೀರ್ವಾದ ಗುರುವಿನ ಆಶೀರ್ವಾದ ಇತ್ತಪ್ಪ ಅಂತಂದ್ರ ಮುಂದಿಟ್ಟ ಅಜ್ಜಿ ಹಿಂದಕ್ಕಿಡಂಗಿಲ್ಲ, ಹೂವ ಸೀತಾ ತಂದೆ ತೀರ್ತಿನ ತಿಳ್ಕೊಂಡು ತಾಯಿಗೆ ಮಾತು ಕೊಟ್ಟ. ಅಮೋಘಸಿದೆ ಅಲ್ಲಿ ಹೊಂಟೆವ ಹೂವ ಸೀತಾ ತರ ಹೊಂಟ. ಹೌದವ. ಹೋದ ಕಾಲಕ್ಕೆ ಏನಾಯ್ತು? ಪಾರ್ವತದೇ ವಿಚಾರ ಮಾಡ್ತಾಳ. ಯಾನ್ ವಿಚಾರ ಮಾಡ್ತಾಳವ? ನಾ ಮಗನ ಭಕ್ತಿ ಹೊರಗೆ ಹಚ್ಚೇ ತೀರ್ಬೇಕಂತ ತಿಳ್ಕೊಂಡು ಸುಂದರವಾದ ಬಳಕಾವತಿನ ತಯಾರು ಮಾಡಿ ಅಮೋಘ
ಅಮೋಕ್ಷತನ ಭಕ್ತಿ ಹಾಳು ಮಾಡೋ ಸಲುವಾಗಿ ಬಿಟ್ಟು ಕೇಳ್ತಾಳವ ಮಾತ ಅಮೋಕ್ಷತ ಅಪ್ಪ ಮೋಕ್ಷಿತ ನೀನು ಮದುವೆ ಆಗಕ್ಕೆ ಬಂದಿನೋ ಭಗವಂತ ಅಂದ ಬಳಕಾವತಿ. ಅಂದ ಕಾಲಕ್ಕೆ ಏನಾಯ್ತು ಅಪ್ಪ ಮೋಕ್ಷಿತ ಏನ್ ಹೇಳಿದ? ಬಳಕಾವತಿ ಮಾತಿಗೆ ಅಮೋಕ್ಷದ ಹೇಳ್ತಾನ, ಏನ್ ಹೇಳ್ತಾನವ? ನಾನು ಈಗ ಪಾರಮಾರ್ಥದೊಳಗದೀನಿ, ಅದೇನೆ ಗುರುವಿನ ಸೇವೆ ಮಾಡೋ ಕಾಲದಾಗಿದ್ದೀನಿ. ನನ್ನ ಕಣ್ಣಿಗೆ ಕಾಣುವಂತ ಹೆಣ್ಣು ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಅಂತ ತಿಳಿದೇನಿ. ಹೇಳಿದೀನಿ ನಾನು ಗುರುವಿನ ಸೇವಕ ಹುಳ ಮುಟ್ಲಾರ್ದು ಕಪ್ಪಿ ಮುಟ್ಲ ಸೀತಾ ತಗೊಂಡ್ ಹೊಂಟೀನಿ. ಅದು ಗುರುವಿನ ಸೇವಕ ಟಾಯ ಮಗತದ ಯವ್ವ ತಾಯಿ ಮೊದಲು ದಾರಿ ಬಿಡು ಅಂದ. ಅಂದ ಕಾಲಕ್ಕೆ ಏನ್ ಹೇಳಿವ ಬಳಕಾವತಿ? ಬಳಕಾವತಿ ಹಠ ಹಿಡಿದ್ಲು. ಆದ್ರೂ ನಿನ್ನೆ ಮದುವೆ ಆಗುದಂತೇಳಿ ಹಠ ಹಿಡ್ದಾಗ ಕೈಲಾಸದೊಳಗ ಬಳಕಾವತಿಗೆ ಅಮೋಕ್ಷದೊಂದು ಮಾತು ಕೊಟ್ಟ. ಯಾರು ಕೊಡ್ತಾನವ ಮಾತ? ಈಗ ನೀನು ಮದುವೆ ಆಗೋದು ಆಗಂಗಿಲ್ಲ. ಆಗುದಿಲ್ಲ. ನನ್ನ ಮದುವೆ ಆಗಬೇಕಿತ್ತಂದ್ರ ಮರ್ತ್ಯ ಲೋಕದೊಳಗ ನಡಹಟ್ಟಿ ನಾಗರಾಯ ಗೌಡ್ರ ನಡಹಟ್ಟಿ ನಾಗರಾಯಗೌಡ್ರ ಮಗಳು ಪದ್ಮಾವತಿಯಾಗಿ ಹುಟ್ಟಿ ಬಾ. ನನ್ನ ಕೂಣ ಹಿಡದಿ ನನ್ನ ಜೋಡಿ ಮದುವೆ. ಇಲ್ಲ ಅಂದ್ರ ನನ್ನ ಬೆತ್ತದ ಜೋಡಿ ಲಗ್ನ. ನನ್ನ ಬೆತ್ತದ ಜೋಡಿ ಮದುವೆ ತಿಳ್ಕೊಂಡು ಕೈಲಾಸದೊಳಗ ಬಳಕಾವತಿಗೆ ಮಾತು ಕೊಟ್ಟ. ತಾ ಹೇಳಿದ ಪ್ರಕಾರ ಹುಳ ಮುಟ್ಲಾರ್ದು ಹೂವ ತಗೊಂಡ ಕಪ್ಪಿ ಮುಟ್ಲ ಸೀತಾ ತಗೊಂಡ ತಾಯಿ ತಂದೆ ಸೇವೆ ಮಾಡಿದ. ತಾಯಿ ಇಟ್ಟು ಪರೀಕ್ಷೆ ಅಮೋಕ್ಷದ ಪಾಸ್ ಆದ. ಮುಂದೆ ಎಲ್ಲಿ ಬಂದೇವ? ಕೈಲಾಸ ಬಿಟ್ಟು ಅಮೋಕ್ಷದ ಮರ್ತ್ಯ ಲೋಕಕ್ಕೆ ಬರಬೇಕಾಯ್ತು. ಏನೇನ್ ತಂದೇವ? ಏನೇನು ತಗೊಂಡು ಬಂದ? ಓಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಕಲ್ಪ ವೃಕ್ಷ ಬಡವಗ ಭಾಗ್ಯ ಬಂಜಿಗೆ ತೊಟ್ಲ ಮಳಿ ಕೀಲು ಬೆಳಿ ಕೀಲ ಸರ್ವ ಸಾಹಿತ್ಯ ತಗೊಂಡು ತಂದಿ ಹಿಂದ್ ಮಾಡ್ಕೊಂಡು ನಂದಿ ಮುಂದ್ ಮಾಡ್ಕೊಂಡು ಸಂಗಾಟ ಭೂತಾಶಿದನ ಕರ್ಕೊಂಡು ಎಲ್ಲಿ ಬಂದೇವ ಅಪ್ಪ ಮೋಕ್ಷಿದ್ದ? ಅಮೋಕ್ಷದ ಮೂರೂರು ಮುಮ್ಮೆಟ್ಟು ಗುಡ್ಡ ಕಿಳ್ಕೊಂಡ ಶಿವನಿಗೆ ತಂದು ಶಿವಪುರ ಹಟ್ಟ್ಯಾಗ ಇಳಿಸಿದ. ಹೌದು ಹೌದು ಹೌದೇವ ಹೌದು. ಈ ವಿಷಯ ಇಲ್ಲೇ ಬಿಡುದದ, ಇಲ್ಲಿಗೆ ನಿಂದಿರ್ಸುದದ, ಇಲ್ಲೇ ನಿಲ್ಸುದದ. ಇದ್ರ ಮುಂದೆ ಉಳಿದಂತ ಕತ್ತಿಸಾರ ಮತ್ತ ಮುಂದಿನ ಸಂಧಿಗೆ ಹಾಡು ಹೇಳುದದ ಹೌದು. ಏನು ಸರ್ಜೋಡಿ ಕಲಾವಿದರ ಕಡೆ ಹೋಗುದದ ಆ ಕಡೆ ಗುರುಗಳ ಕಡೆ ಹೋಗೋದದ. ವಿಷಯ ನಮ್ಮ ಮೈಬು ಅಣ್ಣನ ಮೇಳಿನವರು ಸಂತು ಮಾಸ್ತರ್ ಅವರು ದೈದ ಅಪ್ಪಣೆಗಳನ್ನ ತಗೊಂಡು ಏನೇನು ಮಾಡ್ರಿವ? ನಾ ಹೇಳಿದ್ನಲ್ಲ ಬಾಂಬೆಗೆ ಹೋಗ್ಯಾರ ಅಂತೇಳಿ. ಕರ್ನಾಟಕ ಬ್ಯಾಡ ಅಂತವ್ರು ಬಾಂಬೆ ಬೇಕಂತ ಆ ಕಡೆ ಹೋಗ್ಯಾರ. ವಿಷಯ ಬಾಳ ಚಂದ ಕೇಳ್ಯಾರ. ಏನು ಕೇಳ್ತಾರವ? ಒಂದೆರಡು ಚರ್ಚೆ ವಿಷಯನು ಇಟ್ಟಾರ ಗುರುಗಳು. ಚರ್ಚೆ ವಿಷಯ ಆ ನಂತರ ಬೆಳೆಸೋನು. ಹಿಂದಾಡೆ ತಗೊಂಡೇವ ಅದನ್ನ. ದಾನ ಧರ್ಮ ಹೌದಲ್ಲ? ಹೌದು. ಆ ಒಂದು ವಿಷಯನ ಕೇಳಿದ್ರ ಅವ್ರು ನನಗೆ. ಯಾರು ಕೇಳ್ತಾರವ? ಸರ್ಜೋಡಿ ಕಲಾವಿದರು. ಅಮೋಘ ಶುದ್ಧನ ಪರಮ ಭಕ್ತ ಯಾರು? ಸಿದ್ಧಲಿಂಗ ಮುತ್ಯಾನಪ್ಪ ಶಂಕರಲಿಂಗ ಮಹಾರಾಜ ಸಿದ್ಧಲಿಂಗ ಅಂತ ನೋಡಿ. ಇಲ್ಲಿ ಅವರು ಇಲ್ಲಿದ ಕೇರಿ ಏನಾಗಿತ್ತೇವ್ ಕರ್ನಾಟಕದಾಗಿಂದ ಮುಂಬೈ ಕಡೆ ಹೋಗ್ಯಾರಲ್ಲ, ನಮ್ಗೋಟ್ ಕನ್ಫ್ಯೂಸ್ ಆಗ. ಅಮೋಘ ಶುದ್ಧನ ಪರಮ ಭಕ್ತ ಶಂಕರಲಿಂಗ ಬಾಂಬೆಕ್ ಹೋಗಿದ್ದ. ಬಾಂಬೆದೊಳಗ ಒಂದ್ ಯಾವ್ದೋ ಒಂದು ನಗರ ಹೇಳಿದ್ರ ಅವ್ರು. ಅದ್ ಹೇಳಿರ್ತಾರ ಉಲ್ಲಾಸನಗರನ ಉಲ್ಲಾಸನಗರಕ್ಕ ಹೋಗಿದ್ರು. ಅವಾಗ ಅಲ್ಲೊಬ್ಬರದು ಬಂಗಾರ ತುಡುಗಾಗಿತ್ತು. ಒಬ್ಬ ಸಾವುಕಾರ ಬಂಗಾರ ತುಡುಗಾಗಿತ್ತವ. ಆ ಬಂಗಾರ ತಗೊಂಡು ಹೋಗಿದ್ದ. ಆ ಬಂಗಾರ ತುಡುಗಾದವನ ಹೆಸರೇನು, ತಗೊಂಡವದವನ ಹೆಸರೇನು? ಈ ಶಂಕರಲಿಂಗನ ಪಾದರಕ್ಷೆಗಳನ್ನ ಇಟ್ಟು ಜಗಲಿ ಮ್ಯಾಗಿಟ್ಟು ಪೂಜೆ ಮಾಡ್ಯಾನ ಅಂತ ಹೇಳ್ಯಾರ. ಅದು 3 ದಿನದ ಸಿಗ್ತದೆ ಅಂತ ಹೇಳ್ಯಾರ ಅವ್ರು. ಅದು ಗೊತ್ತದ ನನಗೆಲ್ಲ, ಅದನ್ನ ತಿಳಿಸಿ ಹೇಳ್ಯಾರ ಅವರು. ನಮಗ್ ಎಷ್ಟು ಕೇಳ್ಯಾರ ಅಟ್ಟೆ ಪ್ರಶ್ನೆ. ಏನವ ಅದು? ಇವತ್ತ ಶ್ರಗಾಡ ಶಿತ್ತಾಟಿಕೆಗಳು ಇಲ್ಲಿ ನಡೆದಾವು. ಬಿಜಾಪುರ ಜಿಲ್ಲಾದ ಸಾಕಷ್ಟು ಅದಾವು. ಇವತ್ತು ಅಲ್ಲಿದ ಕೇಳ್ಯಾರ, ನಮಗೂ ಸಂತೋಷ ಅದ. ನಾವೇನ ಬಾಂಬೆಗೆ ಹೋಗಿ ಬಂದವ್ರಲ್ಲ, ನೋಡ್ದವ್ರಲ್ಲ. ಯಾವಾಗ ಆ ಕಡೆ ತಿರುಗಿ ಸಿಗ ಕೂತಿಲ್ ಬಿಡಿ. ಇಲ್ಲೆಲ್ಲ ಕುಂತವ್ರು ನೋಡಿದ್ರ ಮತ್ ನಾವ್ ಏನ್ ಹೇಳಿದ್ರು ನೀವು ಕೇಳವ್ರ. ನಾವ್ ಬಾಂಬೆಕ್ ಹೋಗಿ ಅಲ್ಲಿದೇನ್ ನೋಡಿಲ್ಲ. ನಮಗ್ ಎಷ್ಟು ತಿಳಿತದ ನಾವ್ ಎಷ್ಟು ಓದ್ಕೊಂಡೇವಿ. ನಮ್ಮ ಗುರುಗಳು ಎಷ್ಟು ಹೇಳ್ಯಾರ ಅಷ್ಟೇ ನಾವು ಇವತ್ತು ಹೇಳವ್ರು. ಅಲ್ಲ ಅಷ್ಟ್ ಹೇಳುದದ. ಸೌಕಾರನ ಹೆಸರೇನು? ಈ ಭಕ್ತ ಶಂಕರಲಿಂಗನ ಭಕ್ತದ ನೋಡು. ಅವನ ಪಾದರಕ್ಷೆಗಳನ್ನಿಟ್ಟು ಪೂಜೆ ಮಾಡಿದವ್ರು ಯಾರಂದ್ರ ಏನ್ ಮಾಡತ್ತೆ ಸಿದವನ? ಸೊಲ್ಲಾಪುರ ಸಿದವ ಅಲ್ಲ, ಕಲ್ಲನ ಶೆಟ್ಟಿ ಅನ್ನೋ ಸೌಕಾರ ಅವನ ಪಾದರಕ್ಷೆಗಳನ್ನಿಟ್ಟು ಪೂಜೆ ಮಾಡ್ಯಾನ. ಸೌಕಾರ ಇದು ಬಂಗಾರ ತುಡುಗಾದವನ ಹೆಸರು. ಯಾರು ಇವು? ಬಂಗಾರ ಸೌಕಾರ.
ಕಲ್ಲನ ಶೆಟ್ಟಿ ಅನ್ನವ ಸಾವ್ಕಾರ ಸಾವ್ಕಾರ ಇವ ಭಕ್ತನ ಯಾರು ಭಕ್ತ ಯಾರು? ಅಮೋಕ್ಷಿತನ ಭಕ್ತ ಏನ ಶಂಕರಲಿಂಗನ ಪಾದರಕ್ಷೆ ಇಟ್ಟು ಆಹಾ ಪೂಜೆ ಮಾಡ್ದವ ಕಲ್ಲನ ಶೆಟ್ಟಿ. ಕಲ್ಲನ ಶೆಟ್ಟಿ ಅವ ತುಡುಗ ಮಾಡ್ದವ ಯಾರಪ್ಪ ಅಂತ ಕೇಳಿದ್ರ ಮಲ್ಲನ ಶೆಟ್ಟಿ ಆಗಿರ್ಬೇಕವ. ಅಲ್ಲ ಹ್ಮ್ ಆ ಅವನ ಹೆಸರೇನೋ ಬರ್ತದಲ್ಲೋ ಯಾರವ ಏನು ಭೂತ ಸಿದ್ಧ ಏನ ಭೂತನಾಥ ಆ ಭೂತನಾಥ. ಭೂತನಾಥ ಆ ಭೂತನಾಥ ಅನ್ನವ ಆಹಾ ಅವ ಕಳುವು ಮಾಡ್ಕೊಂಡು ಹೋದ ಅವ. ಅಂದ್ರೆ ಇಂತ ಬಿರಿಯಾನ ಅಂತಾವ. ಆ ಹಾ. ಕಲ್ಲನ ಶೆಟ್ಟಿ ಆಹಾ ಬಂಗಾರ ಸಾವ್ಕಾರ ಅದನ್ನ ತುಡುಗು ಮಾಡಿದವ ಯಾರು ಭೂತನಾಥ. ಭೂತನಾಥ ಅನ್ನವ ತುಡುಗು ಮಾಡ್ಕೊಂಡು ಹೋಗ್ಯಾನ. ನಮಗ ಮಾತ್ರ ಇಷ್ಟು ಗೊತ್ತೈತ್ರಿ ಗುರುಗಳ. ವಿಷಯ ನನಗ ಅಟ್ಟೆ ಗೊತ್ತು. ನಾವೇನ ಬಾಂಬೆ ಪುಣಕ್ ಓದ್ ಬಂದವ್ರಲ್ಲ. ಹೋದವ್ರಲ್ಲ ನಮಗ್ ವಿಷಯ ಇಟ್ಟು ನೆಲಿಕೈತಿ ನಾವ್ ಇಷ್ಟ ಹೇಳಿವಿ. ಅದನ್ನ ಏನು ಕೇಳಿ ಉಲ್ಲಾಸನಗರ್ ಮೋತಿ ಸಭೆಗೆ ನೋಡಿಲ್ಲ ಅವು. ಯಾವಾಗ ಕಾಡಿವ ಹೋಗು ನಾವು. ನೀವು ಮತ್ತ ಇದು ಅಲ್ಲ ಅಂದ್ರೆ ಅಲ್ಲ ಅಂದ್ರಪ್ಪ ಅಂತಂದ್ರ ಯಾಕಂದ್ರೆ ನೀವು ಆ ಕಡೆ ಅಡ್ಡಾಡದವ್ರದಿರಿ. ಅಡ್ಡಾಡ್ತಾರ ಗುರುಗಳು. ಇದು ಅಲ್ರಿ ತಂಗಿ ಹೆಂಗಾದ ಅಂತ ಹೇಳಿದ್ರೆ ನಮಗೇನು ಸಂತೋಷ ಇದೆ. ನಂದೇ ಕರೆಯತ್ತೆ ನಂದೇನಲ್ಲ. ಮತ್ತ ಮುಂದಿನ ಊರ ನಿಮ್ ಹೆಸರು ಹೇಳ್ಕೊತ ಹೋಗ್ಯವಪ್ಪ ನಾವು. ಹೌದಿಲ್ಲ ಹಾ. ಯಾಕಂದ್ರೆ ಒಂದು ಊರಿಗೆ ದಾರಿ ಬಾಳ ಅದಾವು. ಬಾಳ ಅದಾವ. ಬಾಂಬೆಕ್ ಹೋಗ್ಬೇಕಾದ್ರೆ ಇಬ್ರು ಕೂಡ ಒಂದೇ ರೂಟಿಲಿ ಹೋಗಲ್ಲ ನಾವು. ಹೋಗಂಗಿಲ್ಲವ. ಹೌದಿಲ್ಲ ನೀವು ಪೂರ್ವಕ್ಕೆ ಹೋದ್ರ ಅವ್ರು ಪಶ್ಚಿಮಕ್ಕೆ ಹೋಗಾರು. ರೂಟ್ ಬಾಳ ಅದಾವು. ಹಾ. ನಾ ಕಲ್ಲನ ಶೆಟ್ಟಿ ಭೂತನಾಥ ನಾ ವಿಷಯ ಹೇಳೀನಿ. ನಮಗ ಇಷ್ಟು ಗೊತ್ತದ. ಇದು ಅಲ್ಲ ಅಂದ್ರ ಒಟ್ಟ ಮುಚ್ಚಿಟ್ಕೊಳ್ಳೋದು ಬೇಡ. ದೈವಕ್ಕೆ ಮಳ್ಳು ಮಾಡಿ ಹೋಗೋದು ಬೇಡ. ಬ್ಯಾಡವ ಬ್ಯಾಡ ಒಟ್ಟೆ. ಇದು ಅಲ್ಲ ಅಂದ್ರೆ ಇದು ಹಂಗಲ್ಲ ಹಿಂಗದ ಅಂತ ಹೇಳಿದ್ರಪ್ಪ ಅಂದ್ರ ನಮಗೇನು ಸಿಟ್ಟಿಲ್ಲ. ಸಿಟ್ಟಿಲ್ಲ. ಹಾ. ಇನ್ನೊಂದು ವಿಷಯ ಕೇಳ್ಯಾರ. ಯಾಡವ ಅದು ಮಕ್ಕಳು ಇರ್ಲಾರ್ದವ್ರು ಮೊದಲ ಬಾರಿಗೆ ಅಣ್ಣನ ಮಕ್ಕಳನ್ನ ತಮ್ಮನ ಮಕ್ಕಳನ್ನ ದತ್ತಕ್ಕೆ ತಗೋತಾರ. ದತ್ತಕ್ಕೆ ತಗೊಂಡಿದ್ದ ಕರೆ ಅದಾವ. ಈ ವಿಷಯ ಈ ಪದ್ಧತಿ ಆಹಾ ಮೊಟ್ಟ ಮೊದಲಿಗೆ ಎಲ್ಲಿಂದ ಬಂದದ ಮತ್ತ ಆ ತಗೊಂಡವ್ರ ಹೆಸರೇನು ಕೊಟ್ಟವ್ರ ಹೆಸರೇನು ಖುಷಿನ ಹೆಸರೇನು ಅಂತ ಕೇಳ್ಯಾರ. ಕೇಳ್ಯಾರವ ಕೇಳ್ಯಾರ. ನಮಗೇನು ಅಷ್ಟ ಇದಿಲ್ಲ. ನಮ್ದು ಈಗಿಂದ ಅಷ್ಟೇ ಗೊತ್ತಾ. ನಮಗ ಈಗಿಂದ ಅಷ್ಟೇ ಗೊತ್ತೈತಪ್ಪ. ಕಲಿಯುಗದೊಳಗೆ ಏನ್ ನಡ್ದದ ಮಕ್ಳು ಇರ್ಲಿಕ್ಕಂದ್ರ ತಮ್ಮನ ಮಕ್ಕಳನ್ನ ಅಣ್ಣನ ಮಕ್ಕಳನ್ನ ಜನರಲ್ ಆಕಿ ಹೆಂಡತಿ ಬೇರೆ ಕಿರ್ಲಿಕ್ಕಂದ್ರ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ತಗೋತಾರ. ಮನ್ಯಾಗ ನಿಂದಿರ್ತಾರು. ಮತ್ತೆ ಹೆಂಡತಿ ಬೇರೆ ಕಿದ್ಲ ಮತ್ತ ಅವ್ರ ಅಕ್ಕನ ಮಕ್ಕಳನ್ನ ತಮ್ಮನ ಮಕ್ಕಳನ್ನ ರಾತ್ರಿ 12 ಗಂಟೆ ಕಡೆ ಕಳಿಸಿ ಬಿಡ್ತಾರು. ಆ ಕಡೆ ತವ್ರ ಮನೆ ಕಡೆ ಅಕ್ಕಿ ಜಗತ್ತಾವ, ಗಂಡನ ಮನೆ ಕಡೆ ಗಂಡ ಜಗ್ಗವ. ಜಗತ್ತಾನು ನಮಗಿದು ಇಷ್ಟ ವಿಷಯ ಗೊತ್ತಾ. ನಮಗಿಷ್ಟ ಗೊತ್ತದ. ಕಲಿಯುಗದವನ್ ಗೊತ್ತು. ಮತ್ತೆ ಮ್ಯಾಲಿದ ಕಡೆದ ಕೇಂದ್ರದಾಗ ನಿಮ್ಗೆ ಗೊತ್ತು. ಕೇಂದ್ರದ ನಾವ್ ಮುನ್ಸಿಪಟ್ಟೆ ಮಾತಾಡತಾರ ತಿಳ್ಕೊಂಡಿ. ಅವ್ರು ಏನಿದ್ರು ಮ್ಯಾಲೆ ಬಡದಾಡ್ತಾರ ಅವ್ರ ಆ ಕಡೆ. ಆ ವಿಷಯ ನೀವ್ ಮಾತಾಡ್ರಿ. ಇನ್ನ ವಿಷಯ ಹೇಳತ್ತೇವ ದಾನ ಮತ್ತು ಧರ್ಮ. ಧರ್ಮ ಇದೇ ವಿಷಯದೊಳಗೆ ಯಾವ್ದು ಹಿಡಿಬೇಕಂತ ಮಾಡಿ ನಾ ಎರಡು ಹಿಡಿಬೇಕಂತ ನೀವ ಯಾನ ಏನು ಅಣ್ಣ ಅಂತ ಏನೋ ಇದ್ದು ಮನೆ ಬಾನ ಬಾನ ದಾನ ಧರ್ಮ ಬೇಡ ಅಂದ್ರಿ ನೀವ್ ಹೆಂಗಂತೀರ ಹಂಗ್ರಿ. ಕಕ್ಕ ಒಬ್ರ ಹೇಳ್ರಿ ನೀವು ಎಲ್ಲಾರು ಹೇಳ್ಬೇಡ್ರಿ. ಅಂದ್ರ ನಮ್ಮ ಕುತ್ತಿಗೆ ಚಿಕನ್ ಆಕೈತೆ ಎಲ್ಲಾರು ಹೇಳಕತ್ರ. ಓ ಇಲ್ಲ ಬೆಳೆಸೋಣ ಅಂದ್ರೆ ಒಟ್ಟರು ಕೂಡಿ ಒಂದು ನಿರ್ಣಯ ಇದ್ರೆ ಬೆಳೆಸೋಣ್ರಿ. ಬ್ಯಾಡ್ರಿ ಬರೇ ಪ್ರಶ್ನೆ ಮಾಡಿಬಿಡೋಣ್ರಿ ಒಂದು. ಇನ್ನು ಸರಜೋಡಿ ಕಲಾವಿದರು ಕೇಳ್ಯಾರ. ಕೇಳ್ಯಾರು ನೀವು ಒಂದು ಕೇಳ್ರಿ ಅಂತ ಎಲ್ಲಾರು ಕೂಡಿ ಟಾಳಿ ಹೊಡೆದು ನಮ್ಮದು ಅವ್ರ ಜೋಡಿ ಜಗಳ ಅವ. ಅಡ್ಯಾ ಹೊಡ್ರಿ ಏನ ನಮ್ಮ ಹೂವಾಗಳು ಯಾಕೋ ಹೊಡಿವಾದು ಇವು. ಯಾಕೆ ಹೊಡಿಯಲ್ಲ? ಅರ್ಯಾವತ್ತೆ ಅದು ರೊಟ್ಟಿ ಭಾಳ ಬಡ್ದಾವೆ ಆಮೇಲೆ ಇವು ಅವ್ವಾರಿಗೆ ಆ ಕಡೆ ಹೋಗ್ಬೇಡ. ಹೂವಾಗಳ ಕಡೆ ಕ್ಯಾಲಿ ಒಳಗೆ ಆಡೋದವ. ಹೋಗೋಣವ ವಿಷಯ ಹಂಗ ಕೇಳುದವ. ಹೆಂಗವ ಅವ್ರು ಹೆಂಗ ಕೇಳ್ಯಾರ ನೋಡು. ಸುಮ್ಮರಿ ಆ ಕಡೆ ಬಾಂಬೆ ಕಡೆ ಹೋಗೋದು ಬೇಡ. ಬ್ಯಾಡವ ಆ ಕಡೆ ದಿಕ್ಕು ಬ್ಯಾಡ ನಮಗದು. ಇಲ್ಲಿ ಏನು ಹಾಲು ಮತ್ತದೊಳಗೆ ವಿಷಯ ಅದ ನೋಡು. ಅದನ್ನ ಒಂದು ಕೇಳುದದ ಕೇಳೋದವ ಮಾಳಿಂಗರಾಯನ ಮಟ್ಟಮಣ್ಣಿ ಒಳಗ ಹಾಲು ಮತ್ತದೊಳಗ ಒಬ್ಬಾಕಿ ಹೆಣ್ಣು ಮಗಳು ಎಲ್ಲಾರು ಲೋಕಾರೂಢಿ ಒಳಗ ಎಲ್ಲಾದ್ರೊಳಗ ಐತಿ ಪದ್ಧತಿ. ಆದ ಏನು ಪದ್ಧತಿ ಅದ? ಏನ್ರಿ ಅದು? ಮದುವೆಯಾದ ಹೆಣ್ಣು ಮಕ್ಕಳು ತವ್ರ ಮನೆಯಿಂದ ಗಂಡನ ಮನೆಗೆ ಹುಡಿಯಕ್ಕಿ ಹಾಕೊಂಡು ಹೋಗೋದ್ ಪದ್ಧತಿ ಎಲ್ಲಾ ಕಡೆ ಅದ. ಎಲ್ಲಾ ಮನ್ಯಾಗೂ ಅದ, ಎಲ್ಲಾ ಕಡೆನೂ ಅದ. ಎಲ್ಲಾ ಧರ್ಮದೊಳಗ ಅದ, ಎಲ್ಲಾ ಕಡೆನೂ ಪದ್ಧತಿ ಅದ. ಹಂಗ ಹಾಲು ಮತ್ತದೊಳಗ ಒಬ್ಬಾಕಿ ಹೆಣ್ಣು ಮಗಳು ತವ್ರ ಮನೆ ಒಳಗ ಹೊಡಿಯಕ್ಕಿ ಹಾಕೊಂಡು ಗಂಡನ ಮನೆಗೆ ಹೋಗುವಂತ ಸಂದರ್ಭದೊಳಗ
ಹೋಗುವಂತ ಸಂದರ್ಭದೊಳಗ ತವರು ಮನೆ ದೇವ್ರ ಉಡಿಯಕ್ಕಿ ಒಳಗ ಸಣ್ಣ ಕಲ್ಲಾಗಿ ಬಂದು ಉಡಿಯಕ್ಕಿ ಒಳಗೆ ಬಿದ್ದಾನ. ಹೆಣ್ಣು ಮಗಳು ಉಡಿಯಕ್ಕಿ ಒಳಗ ದೇವ್ರ ತವ್ರ ಮನೆ ದೇವ್ರ ಸಣ್ಣ ಕಲ್ಲಾಗಿ ಬಂದು ಉಡಿಯಕ್ಕಿ ಒಳಗ ಹೆಣ್ಣು ಮಗಳು ಉಡಿ ಒಳಗೆ ಬಿದ್ದಾನ. ಇದು ಏನೈತ ತಗೊಂಡು ತಳಗ ಹೋಗದ್ಲಕ್ಕಿ ಆದ್ರೂ ಮತ್ತ ಬಂದು ಉಡಿ ಒಳಗ ಕುಂತ ಹಳ ಕುಂತು ಅದು ಹಳ್ಳ ತಗೊಂಡು ಹಂಗ ಗಂಡನ ಮನೆಗೆ ಹೆಣ್ಣು ಮಗಳು ಹೋಗ್ಯಾಳ. ಅಲ್ಲಿ ಆ ಹಳ್ಳ ತೆಗದವ್ರು ಏನು ಚಾಸ ಮುಂದ್ ಮಾಡೋದು ಮಾಡ್ಯಾರ. ಆ ಗಂಡನ ಮನೆ ಒಳಗ ದೇವ್ರ ಈ ಸದ್ಯಕ್ಕ ದೇವ್ರ ಗುಡಿ ಕಟ್ಟ್ಯಾರ ಗಂಡನ ಮನೆಯಾಗ. ಈ ತವರ ಮನೆ ದೇವ್ರ ಗಂಡನ ಮನೆಗೆ ಬೆನ್ನ ಹತ್ತಿ ಹೋಗ್ಯದೇವ. ಅವ ಹಾಲು ಮತ್ತು ಸಿದ್ಧದಾನು. ಆ ಸಿದ್ಧನ ಹೆಸರೇನು, ಆ ಹೆಣ್ಣು ಮಗಳ ಹೆಸರೇನು, ಅಕ್ಕಿನ ಊರು ಯಾವ ಊರಿಗೆ ಕೊಟ್ಟಾರ, ತಾಲೂಕ್ ಯಾವುದು, ಜಿಲ್ಲಾ ಯಾವುದು, ಊರ್ ಯಾವುದು, ಅಕ್ಕಿನ ತವ್ರ ಮನೆ ಯಾವುದು, ಇಷ್ಟೇ ಮಾತ ವಿಷಯ. ಇದು ಹಾಲು ಮತದೊಳಗ. ಹೌದು. ಮತ್ ಇನ್ನೊಂದು ಎರಡು ಕೇಳ್ಯಾರ, ನಮಗೆ ಎರಡು ಬೇಡ, ಒಂದೇ ಸಾಕು. ಇದು ಒಂದೇ ವಿಷಯ ಬಿಡುಗಡೆ ಮಾಡಿದ್ರಪ್ಪ ಅಂದ್ರ ಗೊತ್ತಾಗ್ತದ. ಹೌದು. ಈಗ ಬಾಳೆನ ಮಾತಾಡುವಂತ ವಿಶೇಷ ಬೇಡ. ಒಂದು 4 ಚಾಲಾಡ್ ಸರ್ಜೋಡಿ ಕೆಲವಿದ್ರಪ್ಪ. ಹೌದು. ಮಾಡುವೆ ಶರಣ ತೋರಪ್ಪ ಕರುಣ, ಮಾಡುವೆ ಶರಣ ತೋರಪ್ಪ ಕರುಣ. ಮಾಡುವೆ ಶರಣ ಓರಪ್ಪ ಕರುಣ, ಮಾಡುವೆ ಶರಣ ಓರಪ್ಪ ಕರುಣ. ಸಂಸಾರ ಏನ ಆಗೇನ ಸಣ್ಣ, ಸಂಸಾರ ಏನ ಆಗೇನ ಸಣ್ಣ, ಬಿಡುಸಪ್ಪ ಬಾವ ಬಂದಣ, ಇವನ್ಯಾರ ಮಗನೋ ಹಿಂಗವನಲ್ಲ, ಇವನ್ಯಾರ ಮಗನೋ ಹಿಂಗವನಲ್ಲ. ಸಂಸಾರ ಏನ ಆಗೇನ ಸಣ್ಣ, ಸಂಸಾರ ಏನ ಆಗೇನ ಸಣ್ಣ, ಬಿಡುಸಪ್ಪ ಬಾವ ಬಂದಣ. ಮಾಡುವೆ ಶರಣ ತೋರಪ್ಪ ಕರುಣ, ಮಾಡುವೆ ಶರಣ ತೋರಪ್ಪ ಕರುಣ. ಮುಮ್ಮೆಟ್ಟಿ ಗೂಡದಾಗ ಹಾಕಿದೆಯ ಸನ, ನಂಬಿ ಬಂದ ಭಕ್ತರಿಗೆ ನೀಡಿದ ದರ್ಶನ. ಮುಮ್ಮೆಟ್ಟಿ ಗೂಡದಾಗ ಹಾಕಿದೆಯ ಸನ, ನಂಬಿ ಬಂದ ಭಕ್ತರಿಗೆ ನೀಡಿದ ದರ್ಶನ. ನಾಡ ಹಟ್ಟಿ
ಹಿಂಗವಳಲ್ಲ ಇವಳ್ಯಾರ ಮಗಳು ಹಿಂಗವಳಲ್ಲ ಶಿವರಾಯ ಭೂಪ ಮಹಾಲಕ್ಷ್ಮಿ ರೂಪ ಶಿವರಾಯ ಭೂಪ ಮಹಾಲಕ್ಷ್ಮಿ ರೂಪ ಕನ್ನಡಲೆ ಸೆಳ್ಕೊಂಡಳು ಇವಳ್ಯಾರ ಮಗಳು ಹಿಂಗವಳಲ್ಲ ಇವಳ್ಯಾರ ಮಗಳು ಹಿಂಗವಳಲ್ಲ ಮೂರು ಮಂದಿ ಮಕ್ಕಳಿಗೆ ಹೇಳಿದ ಸೂಚನಾ ಸಂಚಾರ ಮಾಡುವಾಗ ಹಗಲೋದು ಒಂದಿನ ಮೂರು ಮಂದಿ ಮಕ್ಕಳಿಗೆ ಹೇಳಿದ ಸೂಚನಾ ಸಂಚಾರ ಮಾಡುವಾಗ ಹಗಲೋದು ಒಂದಿನ ತೇರ್ವಾಡ ಮಂಗ್ರಾಯ ಕಂಬಳಿ ಹೊತ್ತು ಮೆಲ್ಲಕ್ಕ ನಡೆದಾನ ಕರುಣೆ ಮೂಲಕರಿ ಬೆತ್ತ ಎಡದು ಮಾರಿ ಮಾಡ್ಯಾನ ಸಾಲ ಮಾಧುವಾಗ್ಯಾನ ಮೌನ ಮಾಡುವೆ ಶರಣ ತೋರಪ್ಪ ಕರುಣ ಮಾಡುವೆ ಶರಣ ತೋರಪ್ಪ ಕರುಣ ಸಂಸಾರ ಏನ ಆಗಿನ ಸಾಳ ಸಂಸಾರ ಏನ ಆಗಿನ ಸಾಳ ಬೆಳ್ಸಪ್ಪ ಭವನ. ಪಡಿ 9 ಮಾಡುವೆ ಶರಣ ತೋರಪ್ಪ ಕರುಣ ಮಾಡುವೆ ಶರಣ ತೋರಪ್ಪ ಕರುಣ ನಾಲ್ಕು ಮಂದಿ ವರವಿನ ಮಕ್ಕಳು ಮಾಡ್ಯಾರ ಲೋಕ ಕಲ್ಯಾಣ ಮೈಲ ರೊಟ್ಟಿ ಮುರಿದು ಅಣ್ಣ ಬೆವರಿಗೆ ಆತ ಕೂಡ ನಾಲ್ಕು ಮಂದಿ ವರವಿನ ಮಕ್ಕಳು ಮಾಡ್ಯಾರ ಲೋಕ ಕಲ್ಯಾಣ ಮೈಲ ರೊಟ್ಟಿ ಮುರಿದು ಅಣ್ಣ ಬೆವರಿಗೆ ಆತ ಕೂಡ ಧರ್ಮದ ನ್ಯಾಯ ಮಾಡೋದಕ್ಕ ಧರ್ಮದ ಕಟ್ಟೆ ನಿರ್ಮಾಣ ಕಟ್ಟೆ ಮ್ಯಾಲ ಕುಂತ ನ್ಯಾಯ ಮಾಡ್ತಾರ ತೀರ್ಮಾನ ಗುರುವಿಂದ ಕರುಣ ಮಾಡುವೆ ಶರಣ ತೋರಪ್ಪ ಕರುಣ ಮಾಡುವೆ ಶರಣ ತೋರಪ್ಪ ಕರುಣ ಸಂಸಾರ ಏನ ಆಗಿನ ಸಾಳ ಸಂಸಾರ ಏನ ಆಗಿನ ಸಾಳ ಬೆಳ್ಸಪ್ಪ ಭವನ. ಮಾಡುವೆ ಶರಣ ತೋರಪ್ಪ ಕರುಣ ಮಾಡುವೆ ಶರಣ ತೋರಪ್ಪ ಕರುಣ 101 ಧರ್ಮರ ಪಂಕ್ತಿ ಮಾಡತೀರ ಭೋಜನ ಪಟ್ಟಲ್ ಒಡ್ಯಾನ ಆಕಾರ ನೋಡಿ ಮಾಡ್ಯಾರ ಅವಮಾನ ಆ 101 ಧರ್ಮರ ಪಂಕ್ತಿ ಮಾಡತೀರ ಭೋಜನ ಪಟ್ಟಲ್ ಒಡ್ಯಾನ ಆಕಾರ ನೋಡಿ ಮಾಡ್ಯಾರ ಅವಮಾನ ದುಃಖ ಮಾಡಿ ಓಡುತ್ತ ಬಂದು ಅಜ್ಜನ ಕೇಳ್ಯಾಳ ನಾಲಿಗೆ ಮ್ಯಾಲ ಮೂರ್ಗೆರೆ ಎಳೆದು ಬಂಡರ ಹೊಡೆದಾಳ ಕಲ್ಲರ ಕವನ ಸ್ಥಾನ ಮಾಡುವೆ ಶರಣ ತೋರಪ್ಪ ಕರುಣ ಮಾಡುವೆ ಶರಣ ತೋರಪ್ಪ ಕರುಣ ಸಂಸಾರ ಏನ ಆಗಿನ ಸಾಳ
ಮಾಡುವೆ ಶರಣ ಓರಪ್ಪ ಕರುಣ ಮಾಡುವೆ ಶರಣ ಓರಪ್ಪ ಕರುಣ ಎಟ್ಟಂಗಿ ಆಳದಾಗ ಮಳೆ ಕರದ ಶರಣ ಕಟ್ಟ ಒಯ್ದು ಬಂಗಾರ ಗುಡ್ಡ ಮಾಡ್ಯಾನ ಪಾವನ ಎಟ್ಟಂಗಿ ಆಳದಾಗ ಮಳೆ ಕರದ ಶರಣ ಕಟ್ಟ ಒಯ್ದು ಬಂಗಾರ ಗುಡ್ಡ ಮಾಡ್ಯಾನ ಪಾವನ ವರ್ಷಕ್ಕೊಮ್ಮೆ ಸತ್ತರ ಬೆಟ್ಟಿ ಆಗೋದು ನಮಸ್ಕಾರ ಬೆಟ್ಟಿ ನೋಡಿ ಕೊಟ್ಟೆ ಗುಣ ಬೆಟ್ಟ ಬಾರ ಎಣ್ಣ ಜನ್ಮ ಆಗೋದು ಹಸನ ಇವನ್ಯಾರ ಮಗನೋ ಹೆಂಗವನಲ್ಲ ಇವನ್ಯಾರ ಮಗನೋ ಹೆಂಗವನಲ್ಲ ಮಾಡುವೆ ಶರಣ ಓರಪ್ಪ ಕರುಣ ಮಾಡುವೆ ಶರಣ ಓರಪ್ಪ ಕರುಣ ದೇಶದೊಳಗ ಹಾಡಲಗೇರೆ ಬೀರು ಏನಾಯ್ತವ ಒಂದು ಮಾತ ಹೆಂಗ ನೆನಪಿಗೆ ಬರ್ತದ ಕ್ಯಾಲೆ ಮುಗಿಸ್ಬೇಕನ್ನಕತ್ತ ಮನಸ್ಸಾಗಿತ್ತು ಕರೆ ಆಗಿತ್ತು ಕರೆ ಅವ್ವಾಗಳು ಬಾಳ ಮಂದಿ ಕೂತಾರ ಒಟ್ಟ ನಿಮಗೆ ಹೆಣ್ಮಕ್ಳ ಕಳ್ಳ ಜಗತ್ತದೇವ ಹಂಗ ಅವ್ವಾಗಳು ಬಾಳ ಚಂದ ಬಾಳ ಮಂದಿ ಕೂಡ್ಯಾರ ಎದ್ದ ಮನೆಗೆ ಹೋಗ್ರವ ಚಂದ ಬಾಳ ಕುಂತಿರತ್ತ ಹಂಗಲ್ಲ ಹೇಳುದ್ರ ಕೇಳು ಮತ್ತೆ ಹೆಂಗೆ ಚಂದ ಕೂತಾರದ್ರ ಏನ್ ಹೇಳ್ಬೇಕವ್ ಪಾಪ ಕೇಳು ಮಧ್ಯಾಹ್ನ ಧಾರಾವಾಹಿ ಇಲ್ಲತ್ ಬಂದ್ ಕೂತಾರ ಅವ್ರು ಕುಂಡ್ರವ್ರ ಅನ್ನವ್ರೇನೇನು ಪರ್ಸು ಅವ್ವಾಗಳು ಹೆಂಗ ಕೂತಾರ ಒಂದ್ ಸ್ವಲ್ಪ ತಿರುಗಿ ನೋಡನಿ ನೋಡ್ಲಿ ಅವ ಹೆಂಗ್ ಕೂತಾಗೈತಿ ಹೇಳವ ನೋಡು ಟೇಟ ಗುಡ್ಡಾಪುರ ದಾನಮ್ಮ ಗತ್ತರಿಗೆ ಭಾಗಮ್ಮ ಕುಂತಂಗಾಗ್ಯದ ಗತ್ತರಿಗೆ ಭಾಗಮ್ಮ ಕುಂತಂಗಾಗ್ಯದ ಗತ್ತರಿಗೆ ಭಾಗ ಚಸ್ಮಾ ಹಾಕೋತಾರ ಕಾಶ್ಯ ನೀವ್ ಹುಚ್ಚದಿ ಅಲ್ಲಿ ಗತ್ತರಿಗೆ ಭಾಗ ಅಂದ ಚಸ್ಮಾ ಹಾಕೋತಾಳು ನೀ ಅಂದ್ರ ಅವ್ವ ಚಸ್ಮಾ ಹಾಕೊಳ್ಳೋ ಚಸ್ಮಾ ಹಾಕೋತಾರ ಅವ್ರಿಗೆ ಹೆಂಗವ ಇದು ಹಂಗಲ್ಲ ತಾಯಿಗೆ ಒಳಗೆ ಗತ್ತರಿಗೆ ಭಾಗಮ್ಮ ಗುಡ್ಡಾಪುರ ದಾನಮ್ಮ ಹೋಲ್ಸ್ಯಾರ ಭೂಮಿಗೆ ಹೋಲ್ಸ್ಯಾರ ನೀರಿಗೆ ಹೋಲ್ಸ್ಯಾರ ಹೋಲಿಸ್ಯಾರ ಅನ್ನಕ್ಕೆ ಹೋಲ್ಸ್ಯಾರ ನಿಮ್ಮನ್ನ ಅದಕ್ಕೆ ಹೋಲ್ಸ್ಯಾರ ನಮ್ಮ ನೈಟಿ ಚಾಯ್ಸ್ ಬೇಕಿಗಿ ಅದಕ್ಕ ಹೋಲ್ಸ್ಯಾರ ನಿಮ್ಮನ್ನ ಅವ್ವಾಗಳ ಮ್ಯಾಲ ಒಂದೆರಡು ಮಾತು ಹೇಳುದದ ಹೆಂಗವ ಅದು ಜಗತ್ತದ ಒಳಗ ಗಂಡಸು ಮಕ್ಕಳಾಗಿ ಹುಟ್ಟಿ ಬಂದಿರಿ ಹೆಣ್ಣು ಮಕ್ಕಳಾಗಿ ಹುಟ್ಟಿ ಬಂದವ್ರ ಅದೇವಿ ಹೌದಿಲ್ಲ ಹೌದು ಜಗತ್ತದ ಒಳಗ ಗಂಡಸು ಮಕ್ಕಳಾಗಿ ಹುಟ್ಟಿ ಬಂದಿನ ತಾಯಿ ತಂದೆನ ಹೆಂಗ ನೋಡ್ಕೋಬೇಕಾಗ್ಯದ ಹೆಂಗ ನೋಡ್ಕೋಬೇಕಾಗ್ಯದವ ಅನ್ನುವಂಥದ್ದು ಒಂದು 4 ಮಾತಿನೊಳಗೆ ಹೇಳುದದ ಪರಸು ಹೇಳುದವ ಹೇಳ್ರಿ ಒಳ್ಳೆ ಹೇಳ್ರಿ ಹೌದಿಲ್ಲ ನಮ್ಮ ಮನ್ನೂರ್ ಅಂತ ಗ್ರಾಮದೊಳಗ ಇಬ್ಬರು ಗಂಡ ಹೆಂಡರು ಜೀವನ ಮಾಡ್ತಿದ್ರು ಜೀವನ ಮಾಡ್ತಿದ್ರು ಬಹಳ ಕೆಟ್ಟ ಬಡತನ ಪರಿಸ್ಥಿತಿ ಸಂಚಾರ ದುಡಿಬೇಕು ಸಂಜೆ ಮಾಡಿ ತಿನ್ನಬೇಕು ತಿನ್ನಾಕ ಸಪ್ಯಕ ಕೂಳಿರ್ಲಾರಂತ ಬಡತನ ಕಾಡ್ತಿತ್ತು ಗಂಡ ಬಾಳ ಕುಡಕ್ಕಿದ್ದ ಹ್ಯಾಂತಿ ಜೀವ ಎಲ್ಲ ಸಣ್ಣಾಗಿ ಹೋಗಿತ್ತು ಅಂತ ಪರಿಸ್ಥಿತಿ ಒಳಗ ಗಂಡ ಹೆಂಡರಿಗೆ ಬಡತನ ಪರಿಸ್ಥಿತಿ ಒಳಗ ಒಂದು ಗಂಡ ಒಂದು ಹೆಣ್ಣು ಮಗಳು ಹುಟ್ಟಿ ಬಂದ್ರು ಬಡತನ ಪರಿಸ್ಥಿತಿ ಒಳಗ ಜೀವನ ಮಾಡ್ತಿದ್ರು ಹೆಣ್ಣು ಮಗಳು ಪ್ರಾಯಕ್ಕೆ ಬಂದ್ಲು ಬೆಳೆದ ನಿಂತು ಹೌದು ಅಂತ ಕುಡಕ ಗಂಡನ ತಗೊಂಡು ಮಗಳ ಲಗ್ನ ಮಾಡಿ ದೇವರಿಬ್ಬರಿಗೆ ಅಂತ ಸಿಟ್ಟಿಗೆ ಕೊಡ್ತಾರು ಹೆಣ್ಣು ಮಗಳು ಬಾರ ಕಮ್ಮ ಆತು ಮುಂದ ವರ್ಷ ತುಂಬದ್ರೊಳಗ ಮಗಳ ಲಗ್ನ ಆಗಿ ವರ್ಷ ತುಂಬದ್ರೊಳಗ ಮಗಳ ತಂದೆ ಕುಡಿದು ಸತ್ತು ಹೋಗಿಬಿಟ್ಟ ಸತ್ವಾದ ತೀರ್ಕೊಂಡ ಮುಂದ ವರ್ಷ ತುಂಬದ್ರೊಳಗ ತಂದೆ ತೀರ್ಕೊಂಡ ಆ ಮನಿ ಬಾರ ಎಲ್ಲಾ ಗಂಡಸ ಮಗನ
ಭಾರ ತಾಯಿ ಮ್ಯಾಲ ಬಿತ್ತು ಬಿತ್ತು ಹೌದಲ್ಲ ಹೌದು ತಾಯಿ ವಿಚಾರ ಮಾಡ್ತಾಳ ಯಾರು ವಿಚಾರ ಮಾಡ್ತಾಳವಾ ಕುಡಕ ಗಂಡನ ತಗೊಂಡ್ ಇಲ್ಲಿತನ ಜೀವನ ಮಾಡಿದ್ಯಾ ಹೆಂಗೋ ಯಾಕೋ ಬಾಳೆ ಜಗಿಡಿ ಆದ್ರ ಈ ಗಂಡಸ ಮಗನೊಬ್ಬ ನೋಡ್ಬೇಕಾಗ್ಯದಲ್ಲ ನಾವು ಒಬ್ಬಾಕಿದ್ನ ವಿಚಾರ ಮಾಡ್ತಿದ್ದಿಲ್ಲ ತಿಳ್ಕೊಂಡು ತಂಗಿ ತಾಯಿ ಅದಂತಾಕಿ ಏನ್ ಹೇಳ್ತಾರವ ಗಂಡ ತೀರ್ ಹೋಗಿಂದ ಮನೆ ಒಳಗ ಕಸ ಮುಸುರಿ ತಿಕ್ಕಿ ಮಗನ ಜೀವನ ಸಾಗಿಸ್ಲಕತ್ಲು ತನ್ನ ಜೀವನ ಸಾಗಿಸ್ಲಕತ್ಲು ಹೌದಿಲ್ಲ ಮಗ ಬೆಳೆದು ಸ್ವಲ್ಪ ದೊಡ್ಡವಾದ ಆದ್ರೂ ಕೂಡ ಮಂದಿ ಮನೆ ಒಳಗ ಒಂದು ತುತ್ತ ಅನ್ನಕ್ಕಾಗಿ ಮುಸುರಿ ತಿಕ್ಕಿ ತಂದು ತಾ ತಿನ್ನೋದಲ್ಲ ತಾ ಉಪವಾಸ ಬಿದ್ದು ಗಂಡಸ ಮಗನಿಗೆ ಊಟ ಮಾಡಿಸ್ತಿದ್ಲು ತಾಯಿ ತಾಯಿ ಕಳ್ಳು ಬಹಳ ಕೋಡಿ ಹೌದಿಲ್ಲ ಗಂಡಸ ಮಗ ಬಡತನ ಪರಿಸ್ಥಿತಿ ಒಳಗ ಬೆಳೆದ ಪ್ರಾಯಕ್ಕೆ ಬಂದ ತಾಯಿ ವಿಚಾರ ಮಾಡ್ತಾಳ ಯಾರು ವಿಚಾರ ಮಾಡ್ತಾಳ ಮನಸ್ಸಿನಾಗ ಗಂಡ ಇದ್ದಾಗ ಮಗಳ ಲಗ್ನ ಮಾಡಿ ಕೊಟ್ಟೇವಿ ಆದ್ರ ಗಂಡಸ ಮಗನ ತಲೆ ಮೇಲೆ 4 ಅಕ್ಕಿ ಕಾಳು ಒಗಿಬೇಕ ತಿಳ್ಕೊಂಡು ತಾಯಿ ಆದಂತಾಕಿ ಸುಂದರವಾದಂತ ಒಂದು ಹೆಣ್ಣು ನೋಡಿ ಮಗನಿಗೆ ಲಗ್ನ ಮಾಡಿದ್ಲು ಮಾಡಿದ್ಲು ಮಗನಿಗೆ ಲಗ್ನ ಆತು 1 ವರ್ಷ ಆತು ಮಗನ ಲಗ್ನ ಆಗಿ ಮಗನ ಮನಸ್ಸು ಬದಲಾತು ಹೆಂಡತಿ ಮನೆಗೆ ಬಂದ್ಲು ಮಗನ ಮನಸ್ಸು ಬದಲಾಯ್ತು ತಾಯಿಗೆ ಚೀಳಿ ನಡೆಸಿದ ಹೌದವ ಹೊಸ ಮಗ ನೋಡತ್ತಿದವ ಹೆಂಡತಿಗೆ ಒಂದು ತರ ನೋಡ್ತಿದ್ದ ತಾಯಿಗೆ ಒಂದು ತರ ನೋಡ್ತಿದ್ದವ ವರ್ಷ ತನ ಬರೇ ಬಾಯಿ ಮಾತಿನ ನಡೆಸಿದ ವರ್ಷ ತುಂಬಿ 2 ವರ್ಷ ಚಲ್ತಿ ನಡೀತು ತಾಯಿಗೆ ಅಂಗಳಕ್ಕೆ ಹಾಕಿ ಬಡಿಲಕತ್ತ ಗಂಡಸ್ ಮಗ ನಿಶ್ಚಯ ಮಾಡಿ ಬಂದು ಬಡಿಯಾಕತ್ತೇವ ಹೆಂಡತಿ ಮಾತು ಕೇಳಿ ತಾಯಿಗೆ ಬಡಿಲಕತ್ತ ತಾಯಿ ಶಿವನಿಗೆ ಅಂತಾಳ ಏ ಭಗವಂತ ನನ್ನ ಕುಡಕ್ಕ ಗಂಡನ ಜೋಡಿ ಜೀವನ ಮಾಡಿದ್ರೆ ನನಗಟ್ಟು ತ್ರಾಸ ಆಗಿಲ್ಲ ಮಂದಿ ಮನೆ ಒಳಗ ಮುಸುರಿ ತಿಕ್ಕಿ ಒಂದು ತುತ್ತ ತಂದು ಮಗನಿಗೆ ತಿನ್ನಿಸಿದೆ ನನಗ ಅವಾಗ ಮಂದಿ ಮನ್ಯಾಗ ಮುಸುರಿ ತಿಕ್ಕಿದ ನನಗೆ ತ್ರಾಸ ಆಗಿಲ್ಲ ಆದ್ರ ಯಾವಾಗ ತ್ರಾಸ ಆತು ಯಾಂತೆ ಮಾತು ಕೇಳಿ ಮಗ ನನ್ನ ಬಡಿಲಕತ್ತ ಬಹಳ ತ್ರಾಸ ಆಗಕತ್ತೈತಿ ಭಗವಂತ ದುಃಖ ಮಾಡ್ಕೋತ ಹೇಳ್ತಾಳವಾ ನನ್ನ ಜಲದಿ ನಿನ್ನ ಬಲ್ಲಿ ಕರ್ಕೋರು ಅಂತ ಗಳಗಳ ಕಣ್ಣೀರು ತಂದ ತಾಯಿ ಶಿವನಿಗೆ ಅಂತಿದ್ಲು ಪ್ರಪಂಚ ಗೆದಿಬೇಕಂದ್ಲವ ಆಕಿ ಪ್ರಪಂಚ ಗೆದಿಬೇಕಂದ್ಲು ಹೌದು ಏನು ಮಾಡಕ್ ಬರಲ್ಲ ಹಣೆ ಬರ ಭೋಗದ ತಿಳ್ಕೊಂಡು ಜೀವನ ಸಾಗಿಸ್ಲಾಕತ್ತಿದ್ಲು ಹೌದು ಏನ ದೇವ್ರಿಬ್ಬರಿಗೆ ಮಾಡಿ ಕೊಟ್ಟಿದ ತಂಗಿಗೆ ಹೆಣ್ಣು ಮಗಳು ತಂಗಿಗೆ ಆಕೆ ಗಂಡನ ಮನೆ ಒಳಗೆ ವಿಚಾರ ಮಾಡ್ತಾಳ ಯಾರು ವಿಚಾರ ಮಾಡ್ತಾಳವ ನನ್ನ ತವ್ರ ಮನೆ ಮಣ್ಣೂರ ತವ್ರ ಮನೆ ಮಣ್ಣೂರ್ ಒಳಗ ನಮ್ಮ ಅಣ್ಣನ ಬಳಗದವ್ರು ಎಲ್ಲಾರು ಕೂಡಿ ಗಣೇಶನ ಹಬ್ಬ ಬಹಳ ಚಂದ ಮಾಡ್ತಾರ ಭರ್ಜರಿಲೆ ಮಾಡ್ತಾರ ನಾವ್ ಹೋಗ್ಬೇಕು ಗಣಪನ ಹಬ್ಬಕ್ಕ ತಿಳ್ಕೊಂಡು ಏನ್ ಮಾಡ್ತಾಳವ ತಂಗಿ ಬಸ್ ಹತ್ತಿ ಮಣ್ಣೂರಕ್ಕೆ ಬಂದ್ಲು ಎಲ್ಲಾ ಗ್ರಾಮದವರೆಲ್ಲಾರು ಕೂಡಿಕೊಂಡು ಗಣೇಶನ ಜಾತ್ರೆ ಓಡಾಡಿ ಮಾಡ್ಲಾಕತ್ತಿದ್ರು ಊಟ ಮಾಡ್ತಿದ್ರು ಹಾಡಿಕೆ ಕೇಳ್ತಿದ್ರು ಆದ್ರ ತಂಗಿ ಅಂತ ತಿಳ್ಕೊಂಡ್ಲು ಯಾರು ತಿಳ್ಕೊತಾಳು ನಮ್ಮವನು ಇದ್ರಾಗ ಬಂದಾಳೇನು ನಮ್ಮವು ಕಾಣವಾಳು ನಮ್ಮ ಅಣ್ಣ ಇದ್ರಿಗೆ ಬರ್ತಾನೇನು ಆಶೆ ಮನದಾಗ ಆಶಿಟ್ಕೊಂಡು ತಂಗಿ ಬಸ್ ನಕ್ಕೋತ ಬರ್ಲಾಕತ್ತಿದ್ಲು ಬಸ್ ಸ್ಟ್ಯಾಂಡ್ ಜಾತ್ರೆ ಮಾಡಿದ್ರು ಓಡಾಡಿ ಮಂದಿ ಆದ್ರ ಮನೆ ಒಳಗೆ ಗಂಡಸ್ ಮಗ ಏನ್ ಮಾಡ್ತಿದ್ದ ಅಂಗಳಕ್ಕೆ ತಂದ ತಾಯಿನ ಹೊಡ್ಲಾಕತ್ತಿದ್ದೇವ ಅಂಗಳಕ್ಕೆ ಹಾಕಿ ತಾಯಿನ ಬಡಿಲಾಕತ್ತಿದ್ದ ಅದೇ ತಂಗಿ ಬಂದು ನೋಡಿಬಿಟ್ಲು ನೋಡ್ಲು ಕಣ್ಣಾರೆ ನೋಡಿದ್ಲು ತಂಗಿ ಹೌದು ನೋಡಿ ಅಂತಾಳ ಭಗವಂತ ನನ್ನ ತಾಯಿ 30 ವಯಸ್ಸಿಗೆ ಬಂದಿಂದ ಚಂದ ನೋಡ್ಕೊತ ನಮ್ಮ ಅಣ್ಣನ್ನು ಆಶೆ ಇತ್ತು ನಕ್ಕೋತ ಬಂದಿನೋ ನಾನು ನಕ್ಕೋತ ಬಂದಿದ್ಯಾ ಹೌದು ಇಂತ ನಾ ಕಣ್ಣಾರೆ ನಾ ನೋಡಿದ್ನಲ್ಲ ನಾ ಇರಬಾರ್ದ ತಿಳ್ಕೊಂಡು ತಂಗಿ ಹೊಂಟಿದ್ಲು ತಂಗಿ ಮನಸ್ಸು ತಡಿಲಿಲ್ಲ ಅದ್ಯಾಕ ತಡಿತೇವ ಕಳ್ಳ ಜಗ್ಗುದ ಅದು ಹೆಣ್ಣು ಮಕ್ಕಳ ಕಳ್ಳ ಬಾಳ ಕೋಡಿ ಜಗತ್ತೈತೆ ಅದು ಅದಕ್ಕ ತಂಗಿ ಅಂತಾಳ ಯಾನಂತಾಳವ ಏ ಅಣ್ಣ ಹೇಳ್ತಾಳ ಬುದ್ಧಿ ಮಾತ ಏ ಅಣ್ಣ ಅವಾಗ ಹೊಡಿಬೇಡ ಆಕಿ ಬಾ ಬಡತಾದ ಬೆಳೆಸ್ಯಾಳವ ನಮ್ಮನ್ನ ಒಂದು ತುತ್ತ ಅನ್ನಕ್ಕಾಗಿ ಮಂದಿ ಮನೆ ಒಳಗ ಮುಸ್ರಿ ತಿಕ್ಕಿ ನಿನ್ನ ಜೋಪಾನ ಮಾಡ್ಯಾಳ
ಮಾಡ್ಯಾಳು ಯಪ್ಪ. ತಂದೆ ಅಂತೂ ಸತ್ತು ಹೋದ. ಹೋಗ್ಯಾನ. ನೀ ಅವ್ವಾಗ ಹೊಡಿಬೇಡ ಅಣ್ಣ. ಹೊಡಿಬೇಡು. ಅವ್ವ ಏನು ತಪ್ಪು ಮಾಡ್ಯಾಳ ಹೇಳಿ ಹೊಡಿ ಅಂದು. ಅಂದ ಕಾಲಕ್ಕೆ ಏನ್ ಹೇಳ್ತಾನವ ಅಣ್ಣ? ತಂಗಿ ಮಾತಿಗೆ ಅಣ್ಣ ಬಡಿದ ಬಿಟ್ಟು ಸೈಡಿಗೆ ಸರಿದ ನಿಂತ. ಸರ್ ತಿನ್ನುತ್ತ ತಂಗಿ ಹೇಳ್ತಾಳ. ಯಾರು ಹೇಳ್ತಾರವ? ಬಾಯಿ ಮಾತಿಲೆ ಮಾತ್ರೊಳಗ ತಂಗಿ ಹೇಳಿಲ್ಲ. ಜಾನಪದ ಶೈಲಿ ಒಳಗ ಒಂದೆರಡು ನುಡಿ ಒಳಗ ಅಣ್ಣಗ ಬುದ್ಧಿ ಹೇಳ್ತಾಳ. ಎಲ್ಲಾರು ಕೇಳಬೇಕಾದಂತ ವಿಷಯ. ದುಃಖ ಮಾಡಿ ಹೇಳ್ತಾಳವ. ದುಃಖ ಮಾಡ್ಕೊತ ಅಳ್ಕೊತ ಹಾಡ್ತಾಳ. ಹೆಂಗೆ ಬಾದು ಕೇಳು. ಮಾಡದೆ ಮಾತು ಕೇಳಿ ತಾಯನ ಬಡಿಯಲು ಬ್ಯಾಡ. ಮಾಡದೆ ಮಾತು ಕೇಳಿ ತಾಯನ ಬಡಿಯಲು ಬ್ಯಾಡ. ಬಡತನದೊಳಗ ಗಂಜಿ ಕೊಡಸಿ ಬೆಳೆಸಾಳು ನಿನ್ನ. ಬಡತನದೊಳಗ ಗಂಜಿ ಕೊಡಸಿ ಬೆಳೆಸಾಳು ನಿನ್ನ. ಬಡತನ ಬಾಳಣ್ಣ ಗುಡಿಸಲ ಮಣಿಯನ್ನ. ಹುಡುಕ ನಮ್ಮ ತಂದೆ ದೂರಾಗಿ ಓದಣನ್ನ. ಏ ಬಡತನ ಬಾಳಣ್ಣ ಗುಡಿಸಲ ಮಣಿಯನ್ನ. ಹುಡುಕ ನಮ್ಮ ತಂದೆ ದೂರಾಗಿ ಓದನಲ್ಲ. ಈ ಮನೆ ಒಳಗ ಮತ್ಯಾರಿಲ್ಲ ನೀನೇ ಯಜಮಾನ. ಈ ಮನೆಯೊಳಗ ಮತ್ತಾರಿಲ್ಲ ನೀನೇ ಯಜಮಾನ. ಬಡತನದೊಳಗ ಗಂಜಿ ಕೊಡಸಿ ಬೆಳೆಸಾಳು ನಿಲ್ಲ. ಬಡತನದೊಳಗ ಗಂಜಿ ಕೊಡಸಿ ಬೆಳೆಸಾಳು ನಿನ್ನ. ಉಚ್ಚಿ ನಮ್ಮ ತಾಯಿ ಬೆಚ್ಚಿ ಹೇಳುದೇನ. ಬೆಚ್ಚಿದಿ ಮಾಡದೇನ ಬಚ್ಚೆ ಮಾಡೋ ತಾಯಿನ. ಉಚ್ಚಿ ನಮ್ಮ ತಾಯಿ ಬೆಚ್ಚಿ ಹೇಳುದೇನ. ಮೆಚ್ಚಿದಿ ಮಾಡದೇನ ಬಚ್ಚೆ ಮಾಡೋ ತಾಯಿನ. ಒಪ್ಪಿನ ಕಾಲಕ ಸರಾದಿ ಅಂತ ನಂಬೇಳ ನಮ್ಮವ್ವ. ಒಪ್ಪಿನ ಕಾಲಕ ಸರಾದಿ ಅಂತ ನಂಬೇಳ ನಮ್ಮಣ್ಣ. ಏ ಬಡತನದೊಳಗ ಗಂಜಿ ಕೊಡಸಿ ಬೆಳೆಸಾಳು ನಿಲ್ಲ. ಬಡತನದೊಳಗ ಗಂಜಿ ಕೊಡಸಿ ಬೆಳೆಸಾಳು ನಿಲ್ಲ. ಇಟ್ಟ ತಂಗಿ ದುಃಖ ಮಾಡಿ ಪದ ಹಾಡಿದ್ದು. ಅಳ್ಕೋತ ಹೇಳ್ತಾಳವ ಅಣ್ಣಗ. ದುಃಖ ಮಾಡಿ ಅಣ್ಣ ಕಣ್ಣೀರು ತಂದು ತಂಗಿ ಮಾತಿಗೆ ಅಣ್ಣನ ಮನಸ್ಸ ಪರಿವರ್ತನೆ ಆತು. ಹಿಂದಿನ ಬಡತನ ನೆನಪಾಗಿತ್ತವ. ಒಂದಾಗಲಾಗ ಊಟ ಮಾಡಿದ್ದು. ಬಡತನ ಪರಿಸ್ಥಿತಿ ನೆನಪಾತು. ಅಣ್ಣ ತಂಗಿ ಒಂದೇ ಗಂಗಳದಾಗ ಊಟ ಮಾಡಿದ ನೆನಪಾತು. ಆತು ಆತು. ತಂಗಿಗೆ ಒಂದು ಮಾತು ಹೇಳ್ತಾನ. ಏನ್ ಹೇಳ್ತಾನವ ಮಾತ? ಕೇಳು. ಹಾ. ತಪ್ಪಾತವ್ವ ತಂಗಿ ಮಾಡದೆ ಮಾತಿಗೆ ದುಡುಕಿದನ. ತಪ್ಪಾತವ್ವ ತಂಗಿ ಮಾಡದೆ ಮಾತಿಗೆ ದುಡುಕಿದನ. ತುತ್ತು ಮಾಡಿ ಉಣಿಸಿದ ತಾಯಿಗೆ ಪಾಪ ಮಾಡಿದನ. ತುತ್ತು ಮಾಡಿ ಉಣಿಸಿದ ತಾಯಿಗೆ ಪಾಪ ಮಾಡಿದೆನ. ಜಗತ್ತದೊಳಗ ಅಣ್ಣಾರಿಗೆ ಒಂದು ಕೈ ಮುಗಿದು ಹೇಳುವುದಾದ ಮಾತ. ಅಂತಮ್ಮರಿಗೆ ಅಂತಂಬರಿಗೆ ಹೇಳುದ ಜಗತ್ತದೊಳಗ ಬಹಳ ನಡೆದವಂತ ಕತಿ. ಆಗ್ಯಾವ ಹೌದಿಲ್ಲ? ಹೌದು. ಜಗತ್ತದೊಳಗ ಗಂಡಸು ಮಕ್ಕಳಾಗಿ ಹುಟ್ಟಿ ಬಂದ ಬಳಕ ಹೆಣ್ಣು ಮಕ್ಕಳನ್ನು ಕೊಟ್ಟು ಮನೆಗೆ ಹೋಗ್ತಾರ. ಹೊಕ್ಕಾರು. ಹೌದಿಲ್ಲ? ಹೌದು. ನೀವು ನಿಮ್ಮ ತಾಯಿ ತಂದೆ ಸಣ್ಣವರಿದ್ದಾಗ ನಿಮ್ಮನ್ನ ಹೆಂಗ ನೋಡ್ಕೊಂಡಿರ್ತಾರ. ಲಾಲನೆ ಪಾಲನೆ ಮಾಡಿ ತಮ್ಮ ಬಾಯಾನ ತುತ್ತು ತೆಗೆದು ನಿಮ್ಮ ಬಾಯಾಗಿ ಇಟ್ಟಿರ್ತಾರ. ಹೌದಿಲ್ಲ? ಹೌದು. ಎಷ್ಟು ಚಂದ ನೋಡ್ಕೊಂಡಿರ್ತಾರ ನೋಡು. ಅದೇ ತರನಾಗಿ ತಾಯಿ ತಂದೆ ಮುಪ್ಪ ವಯಸ್ಸಿಗೆ ಬಂದಿಂದ ಸಣ್ಣ ಹುಡುಗರಂಗ ಮಾಡ್ತಾರ ಅವರು. ನಿಮ್ಮ ಮಕ್ಕಳ ಗತ್ತೆ ತಾಯಿ ತಂದೆನ ನೋಡ್ಕೊಂಡ್ರಂದ್ರ ಇದಕ್ಕಿಂತ ಪುಣ್ಯದ ಫಲ ಜಗತ್ತದಾಗ ಮತ್ತೊಂದಿಲ್ಲ ಅಂತ ಹೇಳಿ.
ಹೌದು 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 ಪರಸು ಹಾ ಹಾ ತಾಯಿ ತಂದಿನೇ ದೇವರು ಅಂದಾರ ಅಂದಾರ ನೀ ಕಾಶಿ ಮಂತ್ರಾಲಯ ಶ್ರೀಶೈಲ ಗೋಕರ್ಣ ಪಾತಾಳ ಗಂಗೆ ಹೋಗಿ ಜಾಕ ಮಾಡಿ ಬಂದ್ರ ಇದನ್ನು ಮಾಡುದು ಅರ್ಕತ್ತಿಲ್ಲ. ತಾಯಿ ತಂದೆ ನಿಜ ಈ ಸುತ್ತ ಆದ್ರ ಮುಗಿದು ಹೋಯ್ತು. ತಾಯಿ ತಂದಿನೇ ದೇವರದಾರ ತಾಯಿ ತಂದಿ ಪಾದದ ತಳಗ ಸ್ವರ್ಗ ಅದ ಅಂತ ಹೇಳ್ಯಾರ. ಹೌದು 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 ಹೌದಿಲ್ಲ ಹೌದು ತಾಯಿ ತಂದಿನ ದೇವರಗತ್ತೆ ನೋಡ್ಕೊಡ್ರ ತಿಳ್ಕೊಂಡು ಹಡಲಗೇರಿ ಶಾಂತಾಬಾಯಿ ಅಕ್ಕನ ಕಡೆಯಿಂದ ತಂಗಿ ಕಡೆಯಿಂದ ಒಂದು ವಿನಂತಿ ಅದ ನಿಮ್ಮ. ಓಕೆ 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 ಇರ್ಲಿ ಇನ್ನು ಟೈಮ್ ಭಾಳ ಆಗತ್ತದ ಸರ್ಜೋಡಿ ಕಲಾವಿದರಿಗೆ ಚಾನ್ಸ್ ಹಾಡಿ ಚಾಲ್ ಹಾಡಿ ಕೊಡುನೇವ ಕೇಳು. ಹಾ ಇವನ್ಯಾರ ಮಗನೋ ಹೆಂಗವನಲ್ಲ ಇವನ್ಯಾರ ಮಗನೋ ಹೆಂಗವನಲ್ಲ ಮಾಡುವೆ ಚರಣ ಓರಪ್ಪ ಕರುಣ ಮಾಡುವೆ ಚರಣ ಓರಪ್ಪ ಕರುಣ ದೇಶದೊಳಗ ಹಾಡಲಗೇರಿ ನಾಡಿಗೆ ವಾಯೇನ ಗಂಭೀರ ಗುರು ಬಂದು ನೆನದನ ಅಮ್ಮನ ದೇಶದೊಳಗ ಹಾಡಲಗೇರಿ ನಾಡಿಗೆ ವಾಯೇನ ಗಂಭೀರ ಗುರು ಬಂದು ನೆನದನ ಅಮ್ಮನ ಹಡಲಗೇರಿ ಶಾಂತ ಚಂದ ಹೆಂಗ ಮಾಡಿ ಹೇಳಲ ರಚನ ಕೂಡಿದ ಮಂದಿ ಕುಣಿದಾಡಿ ಬಂದು ಮಾಡುವ ಗಾಯನ ಬಾರ ಬಂಡಾರ ಬಾರಣ ಮಾಡುವೆ ಶರಣ ತೋರಪ್ಪ ಕರುಣ ಮಾಡುವೆ ಶರಣ ತೋರಪ್ಪ ಕರುಣ ಮಾಡುವೆ ಚರಣ